ಸರ್ ಆಫರ್ ಅಂದ್ರೆ ಹೇಳಿದೀವಲ್ಲ ಸರ್, ನೀವೇ ಹೇಳ್ಬಿಟ್ಟಿದ್ದೀರಾ. ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ 30,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್. 2 ವೀಲರ್ ಕೊಡಕ್ಕೆ ಎದುರ್ತಾರೆ ಸರ್, ಕಾರ್ ಕೊಡ್ತೀನಿ ಬನ್ನಿ ಸರ್. 3,65,000 ಬರೀ 3,65,000 ಸರ್. ಟೊಯಾಟಾ ಇನೋವಾ ಸರ್. ಎಲ್ಲೂ ಕೂಡ ಅವ್ರಿಗೊಂದು ಒಳ್ಳೆ ಒಂದು ಈಕೋ ತಗೋಬೇಕು ಅಂದ್ರೂ ಕೂಡ ಆ ರೇಟ್ ಬರಲ್ಲ. ಆ ರೇಟ್ ಅಲ್ಲಿ ಟೊಯಾಟಾ ಇನೋವಾ ಕೊಡ್ತಾ ಇದೀನಿ. ಸೊ ಬರೀ 95,000 ಸರ್. 800 ಗಿನ ಕಡಿಮೆ ಪ್ರೈಸ್ ಅಲ್ಲಿ ವ್ಯಾಗನರ್ VXI ಅದು ಟಾಪ್ ಎಂಡ್ ಮಾಡಕ್ ಕೊಡ್ತಾ ಇದ್ದೀವಿ. ಬರೀ ಮಿಕ್ಕಿದ ಒಂದು 85,000 ಕ್ಯಾಶ್ ಕೊಟ್ಟರೆ ಸಾಕು, ಈಸಿಯಾಗಿ ತಗೊಂಡೋಗ್ಬೋದು. 50,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮಾಗಿ ತಗೊಂಡೋಗ್ಲಿ. ಸೂಪರ್ ಸರ್. 40,000 ರಿಂದ 45,000 ಕ್ಯಾಶ್ ತರಲಿ, ಈಸಿಯಾಗಿ ತಗೊಂಡೋಗ್ಲಿ ಸರ್. 50,000 ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ, ಆರಾಮಾಗಿ ತಗೊಂಡೋಗ್ಲಿ. 2007 ಮಾಡಲು 1,75,000 ಗೆ ಈ ವೆಹಿಕಲ್ ಕೊಡ್ತಾ ಇದ್ದೀವಿ. ಅದು 2 in 1 ವಿತ್ ಗ್ಯಾಸ್ ಕೂಡ ಕೊಡ್ತಾ ಇದ್ದೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 4.5 ಲಕ್ಷ ಲೋನ್, 35,000 ಡೌನ್ ಪೇಮೆಂಟ್. 60,000 ಡೌನ್ ಪೇಮೆಂಟ್ ಸಾಕು, 18 ಮಾಡಲು ಶಿಫ್ಟ್ ತಗೊಂಡೋಗ್ಬೋದು ಸರ್. 80,000 ಕ್ಯಾಶ್ ತಗೊಂಡ್ರೆ ಸಾಕು, ಆರಾಮ ತಗೊಂಡೋಗ್ಬೋದು ಸರ್. 70,000 ರಿಂದ 80,000 ಡೌನ್ ಪೇಮೆಂಟ್ ತರಲಿ, ಆರಾಮ ತಗೊಂಡೋಗ್ಲಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6 ರಿಂದ 6.5 ಲಕ್ಷ ಲೋನ್ ಮಾಡ್ತೀವಿ. 50,000 ಡೌನ್ ಪೇಮೆಂಟ್ ತರಲಿ, ಆರಾಮ ತಗೊಂಡೋಗ್ಲಿ. 2000 ಮಾಡಲು ಪಾಲಿಸಿ 8 ಜನ ಓಡಾಡುವಂತ ಗಾಡಿ ಸರ್. ಬರೀ 1,80,000 ವೆಹಿಕಲ್, 1,80,000. ಬರೀ 1,80,000. ಅದು 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಎಲ್ಲ ಕೊಡ್ತಾ ಇದೀವಿ. ಮಿಡ್ ವೇರಿಯಂಟ್ ವೆಹಿಕಲ್ ಎಲ್ಲೂ ಕೂಡ ಸಿಗಲ್ಲ ಸರ್. ಸರ್ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದಿದ್ದೀನಿ. ಇವ್ರದ್ದು ಒಂದು ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂತ ಹೇಳ್ಬೋದು. ಈ ಸರ್ತಿ ಇಲ್ಲಿ ಶೋರೂಮ್ ಅಲ್ಲಿ ನಿಂತಿರೋ ಹೊರಗಡೆನೋ ಗಾಡಿ ನಿಂತಿದೆ. ಅಂಡ್ ಯಾವ ಗಾಡಿ ಬೇಕು ಆ ಗಾಡಿಗಳು ಸಿಗುತ್ತೆ. ಅಂಡ್ ಆಫರ್ ಕೇಳೋಣ ಸರ್. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸರ್. ಫಸ್ಟ್ ಆಫರ್ ಹೇಳಿ ಸರ್. ಸರ್ ಆಫರ್ ಅಂದ್ರೆ ಹೇಳಿದೀವಲ್ಲ ಸರ್, ನೀವೇ ಹೇಳ್ಬಿಟ್ಟಿದ್ದೀರಾ. ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್. ಅದೇ ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕೆಂದ್ರೆ ನೀವು ಇವತ್ತೆಲ್ಲ ನೀವು ವೆಹಿಕಲ್ ಅಲ್ಲಿ ನೋಡ್ಬೋದು, ಎಲ್ಲಾ ತರ ಡಿಫ್ರೆಂಟ್ ವೆಹಿಕಲ್ಸ್ ಕೂಡ ಇದೆ. ಅದೇ ರೀತಿ ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಇದೆ. ನೀವು ತೋರಿಸ್ತೀನಿ ಬನ್ನಿ ಸರ್. 1 ವರ್ಷ ಆಯ್ತಾ ಸರ್ ಗಾಡಿ ಇದು ಶೋರೂಮ್? ಸರ್ 1.25 ವರ್ಷ ಆಯ್ತು ಸರ್. ಎಷ್ಟು ಬೇಗ ಕಳೀತು ಸರ್. ಖಂಡಿತವಾಗಿ ಸರ್. ಅಂಡ್ ನೋಡ್ಬೋದು ಈ ಸರೌಂಡಿಂಗ್ ಅಲ್ಲಿ ಇವರೇ ಫೇಮಸ್ ಅಂತ ಹೇಳ್ಬೋದು. ಆತರ ಗಾಡಿಗಳು ಇವ್ರು ಎಷ್ಟು ಹೇಳ್ತೀನಿ, ಮಾರುತಿ ಗಾಡಿಯಿಂದ ತಗೊಂಡ್ ಬಂದು ಇವಾಗ ಮಲ್ಟಿಪಲ್ ಬ್ರ್ಯಾಂಡ್ ಈ ಒಂದು ಯೆಲ್ಲೋ ಬೋರ್ಡ್ ಗಾಡಿಗಳನ್ನು ಸೇಲ್ ಮಾಡ್ತೀರಾ ಅಂತ ಹೇಳ್ಬೋದು. ಅಂಡ್ ಅಡ್ರೆಸ್ ಸರ್? ಸರ್ ನಮ್ಮ ಅಡ್ರೆಸ್ ಹೇಳ್ಬೇಕಂದ್ರೆ ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೇನ್ ರೋಡ್ ಅಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಂತ ಇದೆ. ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿದ್ರು ಕೂಡ ಲಿಂಕ್ ಆಗಿದೆ, ಆರಾಮಾಗಿ ಸಿಗುತ್ತೆ. ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ನಮ್ಮಲ್ಲಿ 50 ರಿಂದ 55 ವೆಹಿಕಲ್ಸ್ ಇದೆ ಲೋನ್ ನಾನು ಕೇಳೋದು ಇಲ್ಲ, ವಿಡಿಯೋದಲ್ಲೇ ಹೇಳಿರ್ತಿರಲ್ಲ. ಹೌದು ಸರ್, ಆಲ್ರೆಡಿ 90% ಪ್ರತಿಯೊಂದು ವೆಹಿಕಲ್ಗೂ 11 ರಿಂದ 12 ಮಾಡಲು ಮೇಲಾದ್ರೆ ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತವಾಗಿ ಲೋನ್ ಮಾಡ್ಕೊಡ್ತೀವಿ ಸರ್. ಏನು ಡಿಲೇ ಮಾಡೋದು ಬೇಡ ಸರ್, ಗಾಡಿಗಳು ತೋರಿಸ್ತಾನೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಖಂಡಿತ ಮಾಡೋಣ, ಬನ್ನಿ ಸರ್. ಎಸ್ ಸರ್, ಫಸ್ಟ್ ಗಾಡಿ ಹೋಗೋದು ಸಿಯಾಜ್ ಇದೆ. ಅದು ಬ್ಲಾಕ್ ಕಲರ್ ಗಾಡಿ ಇರುತ್ತೆ, ಬೆಂಗಳೂರು ಪಾಸಿಂಗ್ ಸರ್. ZDI ಪ್ಲಸ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಇದು. ಅಂಡ್ ಸಿಂಗಲ್ ಓನರ್ ಸರ್ ಹೆಂಗೆ? ಹೌದು ಸರ್, ಸಿಂಗಲ್ ಓನರ್. ಕಿಲೋಮೀಟರ್ ಬಂದ್ಬಿಟ್ಟು 86,000 ರನ್ ಆಗಿದೆ ಸರ್. ಓಕೆ. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತಾರೆ. ZDI ಪ್ಲಸ್ ಆಗಿರೋದ್ರಿಂದ ಎಲ್ಲ ಆಪ್ಷನ್ಸ್ ಇರುತ್ತೆ ಸರ್. ಓಕೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಅಂಡ್ ರೇರ್ ಸೈಡ್ ನಿಮಗೆ ತೋರಿಸ್ತಿದ್ದೀನಿ. ವೆಲ್ ಮೇಂಟೈನ್ಡ್ ಗಾಡಿ. ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್? ಬರೀ 85,000 ರನ್ ಆಗಿರುತ್ತೆ ಸರ್. 85,000? ಹೌದು ಸರ್. ರೆಕಾರ್ಡ್ ಸಿಗುತ್ತಾ ಸರ್? ಸೆಕೆಂಡ್ ಖಂಡಿತವಾಗಿ ಸಿಗುತ್ತೆ ಸರ್, ಭಾರತೀಯ ಶೋರೂಮ್ ಅಲ್ಲಿ ಖಂಡಿತ. ಪ್ರೈಸ್ ಸರ್? ಸರ್ ಎಲ್ಲ ಹೊಸ ಟೈರ್ ಹಾಕಿದ್ದಾರೆ ಸರ್. ಪ್ರೈಸ್ ವೈಸ್ ಅಂತ ಹೋದ್ರೆ ಬರೀ 5,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 5,30,000 ಗೆ ವೆಹಿಕಲ್ ಕೊಡ್ತೀವಿ. ಡೌನ್ ಪೇಮೆಂಟ್ ಏನಾದ್ರು ಸರ್? ಡೌನ್ ಪೇಮೆಂಟ್ ಅಂದ್ರೆ ಒಂದು 50,000 ಡೌನ್ ಪೇಮೆಂಟ್ ಕೊಟ್ಟರು ಸಾಕು, ಮಿಕ್ಕಿದ್ದೆಲ್ಲ ನಾವು ಲೋನ್ ಮಾಡ್ಕೊಡ್ತೀವಿ. ಶೋರ್ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್? ಸರ್ ನೆಕ್ಸ್ಟ್ ಗಾಡಿ ಮಾರುತಿಯಲ್ಲಿ ಮತ್ತೊಂದು ಗಾಡಿ ಬಲಿನೋ ಬೆಂಗಳೂರು ಪಾಸಿಂಗ್ ಸರ್. ಇದು ಯಾವ ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಇದು ಡೀಸೆಲ್ ಬರುತ್ತೆ, ಡೆಲ್ಟಾ ವೇರಿಯಂಟ್ ಬರುತ್ತೆ. ಡೆಲ್ಟಾ ಆದ್ರೂ ಕೂಡ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕ್ಸಿದ್ದಾರೆ, ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್. ಆಮೇಲೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಸೆಕೆಂಡ್ ಓನರ್ ಆಗಿರುತ್ತೆ. ಬರೀ 75,000 ರನ್ ಆಗಿರುತ್ತೆ ಸರ್ ವೆಹಿಕಲ್. ಓಕೆ ಸರ್. ಪ್ರೈಸ್ ವೈಸ್ ಅಂತ ಹೋದ್ರೆ ಬರೀ 6.5 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ. 6,50,000? ಹೌದು ಸರ್, 6.5 ಲಕ್ಷಕ್ಕೆ ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, 6 ಲಕ್ಷ ಈಸಿಯಾಗಿ ಲೋನ್ ಮಾಡ್ಕೊಡ್ತೀವಿ. ಹಾಗೆ ಇನ್ನೊಂದು ಹುಂಡಾಯಲ್ಲಿ ಕಮ್ಮಿ ಮೈಲೇಜ್ ನೋಡೋರಿಗೆ ಅಂದ್ರೆ ಕಮ್ಮಿ ಪ್ರೈಸ್ ನೋಡೋರಿಗೆ ಒಂದು ಗಾಡಿ ಇರೋದು ಸರ್? ಸರ್ ಅದೇ ರೀತಿ ನೀವು ನೋಡೋದಾದ್ರೆ ಹುಂಡೈ ಇಯಾನು ಸರ್. ಇದು ಏನಪ್ಪ ಆಪ್ಷನ್ ಅಂದ್ರೆ ಎಲ್ಲಾ ಕಡೆನೂ ಇಯಾನ್ ಇರುತ್ತೆ ಸರ್. ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಸರ್ ವಿತ್ CNG ಕೂಡ ಇದೆ ವೆಹಿಕಲ್ ಅಲ್ಲಿ. 2 in 1? ಹೌದು ಸರ್. 60,000 ರಿಂದ 65,000 ಖರ್ಚು ಮಾಡಿ ಕಸ್ಟಮರ್ CNG ಕೂಡ ಹಾಕಿದ್ದಾರೆ. ತಗೊಳ್ಳೋರಿಗೆ ಅದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಸೊ ಈಸಿಯಲ್ಲಿ 8 into 19 ಮೈಲೇಜ್ ಪೆಟ್ರೋಲ್ ಅಲ್ಲೇ ಕೊಡುತ್ತೆ. ಸೊ CNG ಅಂದ್ರೆ 1:2 ಅಂದ್ರೆ ಆರಾಮಾಗಿ 35 ರಿಂದ 36 ಮೈಲೇಜ್ ಕೊಡುತ್ತೆ ಸರ್. ಆಕ್ಟಿವ್ ಹೋಂಡಾ ಒಂದು ಬುಲೆಟ್ ಯೂಸ್ ಮಾಡೋ ರೇಂಜ್ ಅಲ್ಲಿ ಆರಾಮಾಗಿ ಈ ವೆಹಿಕಲ್ ನ ಇಯಾನು 4 ಜನ 5 ಜನ ಕೂತ್ಕೊಂಡು ಆರಾಮಾಗಿ ಯೂಸ್ ಮಾಡಬಹುದು. ಪ್ರೈಸಿಂಗ್ ಸರ್? ಸರ್ ಪ್ರೈಸ್ ವೈಸ್ ಅಂತ ಹೋದ್ರೆ ಸರ್ ಕಾಸ್ಟ್ಲಿ ಏನಿಲ್ಲ ಸರ್. ಬರೀ 2,65,000 ವೆಹಿಕಲ್. 2,65,000? ಲೋನ್ ಆಪ್ಷನ್ ಅಂತ ಬಂದ್ರೆ 1,80,000 ಲೋನ್ ಮಾಡ್ಕೊಡ್ತೀವಿ. ಬರೀ ಮಿಕ್ಕಿದ ಒಂದು 85,000 ಕ್ಯಾಶ್ ಕೊಟ್ಟರೆ ಸಾಕು, ಈಸಿಯಾಗಿ ತಗೊಂಡೋಗ್ಬೋದು ಸರ್. ಅಂಡ್ ಈ ಗಾಡಿ ತಗೊಳ್ಳೋಕ್ಕಿಂತ ಈ ಗಾಡಿ ತಗೊಳ್ಳೋದು ಖಂಡಿತ ಸರ್. ಈ ಗಾಡಿ ತಗೋಬೇಕು ಅಂದ್ರೆ 1,80,000 ಸರ್. ಅದೇ ಈ ಗಾಡಿ 5 ಜನ ಓಡಾಡುವಂತ ವಿತ್ CNG ಸೇಮ್ ಮೈಲೇಜ್ ಬರುವಂತ ಗಾಡಿ ಬರೀ 2,65,000 ಕೊಡ್ತಾ ಇದೀವಿ. ಸೂಪರ್ ಸರ್. ಹಾಗೆ ಇನ್ನೊಂದು ಟಾಟಾ ಬ್ರ್ಯಾಂಡ್ ಅಲ್ಲಿ ಇರೋದು ನೆಕ್ಸಾನ್ ಸರ್. ಸರ್ ಟಾಟಾ ನೆಕ್ಸಾನ್ ಇದು ಬಂದ್ಬಿಟ್ಟು XZ ಪ್ಲಸ್ ಅಂದ್ಬಿಟ್ಟು ಫುಲ್ಲಿ ಟಾಪ್ ಎಂಡ್ ಸರ್. ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗು, ನಾವಿಗೇಷನ್ ಸಿಸ್ಟಮು,
ಬ್ಯಾಕ್ ವೈಫರು, ಡೀಪ್ ಆಗರು, ಆಮೇಲೆ ಕಂಪ್ನಿಯಿಂದಾನೆ ಅಲಾಯ್ ವೀಲು, ಬ್ರ್ಯಾಂಡ್ ನ್ಯೂ ಟೈರು, ಒಳ್ಳೆ ಲೆದರ್ ಇಂಟೀರಿಯರ್ಸ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುವಂತ ಡೀಸೆಲ್ ವೆಹಿಕಲ್ ಸರ್. ಆ ಮೈಲೇಜ್ ಹೋಯ್ತೀನಿ ಅಂದ್ರೆ 20 ಅಬೌವ್ ಅಂತೂ ಖಂಡಿತ ಲಾಂಗ್ ಅಲ್ಲಿ ಕೊಡುತ್ತೆ, 20 ಸಿಟಿನಲ್ಲಿ ಕೊಡುತ್ತೆ. ಸೊ ಪ್ರೈಸ್ ವೈಸ್ ಅಂತ ಹೇಳಿದ್ರೆ 2018 ಮಾಡಲು ಎಕ್ಸಾಕ್ಟ್ ಪ್ಲೇಸ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಬರೀ 8,45,000 ಈ ವೆಹಿಕಲ್ ಕೊಡ್ತಾ ಇದೀವಿ ಸರ್. ನೆಗೋಷಿಯಬಲ್ ಸರ್ ನೆಗೋಷಿಯಬಲ್ ನಿಮ್ಮ ಚಾನಲ್ ಇಂದ ಬಂದ್ರೆ ಖಂಡಿತ ನೀವು ಕೇಳಂಗೇ ಇಲ್ಲ ಸರ್. 8,30,000 ಮಾಡ್ಕೊಡ್ತೀವಿ. ಲೋನ್ ಆಪ್ಷನ್ ಬೇಕು ಅಂದ್ರೆ 7.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 80,000 ಕ್ಯಾಶ್ ಫ್ಲೋ ಅಂದ್ರೆ ಸಾಕು, ಆರಾಮ ತಗೊಂಡೋಗ್ಬೋದು ಸರ್. ಸರ್ ಹಾಗೆ ಟಾಪ್ ಅಂಡ್ ವೆಹಿಕಲ್ ಆಸ್ತಾ ಇರೋದು ಸರ್. ಸರ್ ಆಸ್ತಾ i20 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ನೀವು ನೋಡ್ತಾ ಇರ್ಬೋದು AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಒಳ್ಳೆ ಬ್ರ್ಯಾಂಡ್ ನ್ಯೂ ಟೈರು, ಒಳ್ಳೆ ಅಲಾಯ್ ವೀಲು, ಬ್ಯಾಕ್ ವೈಪರ್, ಡೀಪ್ ಆಗರ್ ಎಲ್ಲ ಬರುವಂತ ಗಾಡಿ. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಬರೀ 8,45,000 ಹೇಳ್ತಾ ಇದೀವಿ ಸರ್. ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 8,30,000 ಈ ವೆಹಿಕಲ್ ಕೊಡ್ತೀವಿ. 8,30,000 ವೆಹಿಕಲ್ ಕೊಡ್ತೀವಿ. ಓಡಿರೋದು ರೆಕಾರ್ಡೆಡ್ ಸಿಗುತ್ತೆ. ರೆಕಾರ್ಡೆಡ್ ಕಿಲೋಮೀಟರ್ 78,000 ರನ್ ಆಗಿದೆ ಸರ್. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ ಸರ್. ಹಾಗೆ ನೆಕ್ಸ್ಟ್ ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸ್ವಿಫ್ಟ್ ZXi ಸರ್, 2013 ಮಾಡಲು. ಇವತ್ತು ಎಲ್ಲೇ ಚೆಕ್ ಮಾಡಿದ್ರು 5,04,80 ಈ ತರ ಪ್ರೈಸ್ ಇದೆ. ಸೊ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಸರ್ ಬರೀ 4,45,000 ಈ ವೆಹಿಕಲ್ ಕೊಡ್ತೀವಿ ಸರ್. 4,45,000 4,45,000 ಈ ವೆಹಿಕಲ್ ಕೊಡ್ತೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 4,30,000 ಈ ವೆಹಿಕಲ್ ಕೊಡ್ತೀವಿ ಸರ್. ಸೂಪರ್ ಸರ್. 4,30,000 ಲೋನ್ ಆಪ್ಷನ್ ಅಂತ ಬಂದ್ರೆ 3.5 ಇಂದ 3.80 ಲೋನ್ ಮಾಡ್ಕೊಡ್ತೀವಿ. 50,000 ಕ್ಯಾಶ್ ತರಲಿ, ಆರಾಮ ತಗೊಂಡೋಗಿ ಸರ್. ಶೋರ್ ಸರ್. ಹಾಗೆ ಮತ್ತೊಂದು TUV 300K ಹೇಳ್ತಾರೆ, ಮಹೀಂದ್ರ 7 ಸೀಟರ್ ಗಾಡಿ ಅಲ್ವಾ ಸರ್ ಇದು? ಹೌದು ಸರ್, 7 ಸೀಟರ್ ಗಾಡಿ T6 ಪ್ಲಸ್. ಇದ್ರಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಕಂಪ್ನಿಯಿಂದ ಇನ್ಬಿಲ್ಟ್ ಸಿಸ್ಟಮ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಬ್ಯಾಕ್ ವೈಪರ್ ಇದೆ, ಡೀಪ್ ಆಗರ್ ಇದೆ, ಫಾಗ್ ಲ್ಯಾಂಪ್ ಇದೆ, ಪ್ರತಿಯೊಂದು ಎಲ್ಲ ಫಿಟ್ಟಿಂಗ್ ಇದೆ, ಏನು ಕೂಡ ಹಾಕ್ಸೋಂಗಿಲ್ಲ. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಮೈಲೇಜ್ ಅಂತ ಬಂದ್ರೆ 18 ಮೈಲೇಜ್ ಡೀಸೆಲ್ ಗಾಡಿ, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಬರೀ 6,45,000 ಈ ವೆಹಿಕಲ್ ಕೊಡ್ತಿದೀವಿ ಸರ್. ನೆಗೋಷಿಯಬಲ್ ಖಂಡಿತವಾಗಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಖಂಡಿತವಾಗಿ ನೆಗೋಷಿಯೇಷನ್ ಅಂತ ನೀವು ಕೇಳೋ ಹಾಗೆಲ್ಲ ಖಂಡಿತವಾಗಿ ಮಾಡ್ಕೊಡ್ತೇವೆ. ಸೊ ಅದೇ ರೀತಿ ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 6 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 40,000 ರಿಂದ 45,000 ಕ್ಯಾಶ್ ತರಲಿ, ಈಸಿಯಾಗಿ ತಗೊಂಡೋಗ್ಲಿ ಸರ್. ಸೂಪರ್ ಸರ್. ಹಾಗೆ ವ್ಯಾಗನರ್ LXi ವೇರಿಯಂಟ್ ಹೊಂದಿರೋದು, ಪೆಟ್ರೋಲ್ ವೇರಿಯಂಟ್ ಸರ್. ಸರ್ ಪೆಟ್ರೋಲ್ ವಿತ್ ಗ್ಯಾಸ್ ಕೂಡ ಇದೆ ಸರ್. ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಸರ್. ಇದು 2007 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಒಳ್ಳೆ ಅಂದ್ರೆ ಇನ್ಬಿಲ್ಟ್ ಸೀಟೇ ಅದು ಇರೋದು. AC, ಪವರ್ ಸ್ಟೇರಿಂಗ್ ಕೂಡ ಬರುತ್ತೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಗ್ಯಾಸು ಅವೈಲಬಲ್ ಇದೆ ಸರ್. ಇದು FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಪ್ರೈಸ್ ವೈಸ್ ಅಂತ ಹೋಗೋದಾದ್ರೆ ಬರೀ 1,75,000 ಈ ವೆಹಿಕಲ್ ಕೊಡ್ತಾ ಇದೀವಿ ಸರ್. 1,75,000 2007 ಮಾಡಲು 1,75,000 ಈ ವೆಹಿಕಲ್ ಕೊಡ್ತಾ ಇದ್ದೀವಿ. ಅದು 2-in-1 ವಿತ್ ಗ್ಯಾಸ್ ಕೂಡ ಕೊಡ್ತಾ ಇದೀವಿ ಸರ್. ಹಾಗೆ ಯೆಲ್ಲೋ ಬೋರ್ಡ್ ಗಾಡಿ ಇರೋದು ಸರ್, ಅದು ಟಾಟಾ ಬ್ರ್ಯಾಂಡ್ ಅಲ್ಲಿ. ಮೈಲೇಜ್ ಹೋಗೋದಾದ್ರೆ ಏನ್ ಮೈಲೇಜ್ ಬರುತ್ತೆ ಸರ್? ಸರ್ ಆರಾಮಾಗಿ 20 ಅಬೌವ್ ಮೈಲೇಜ್ ತಗೋಬೋದು ಸರ್. ಇದು ಟಾಟಾ ಜಸ್ಟ್ ಅನ್ಬಿಟ್ಟು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ, ಒಳ್ಳೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಸರ್ ಬರೇ 4 ಲಕ್ಷ ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬರೇ 3,80,000 ಈ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 3 ಲಕ್ಷ ಲೋನು ಸರ್. 80,000 ಕ್ಯಾಶ್ ತಗೊಂಡ್ಬರ್ಲಿ. ಎಲ್ಲೋ 2019 ಮಾಡಲು ವೆಹಿಕಲ್ ನ ತಗೊಂಡೋಗ್ಲಿ. ಆರಾಮಾಗಿ ಊಬರ್, ಓಲಾ ಖಂಡಿತವಾಗಿ ದುಡಿಬೋ ಸರ್. ಇವತ್ತು ಅದೇ ರೀತಿ 19 ಏನಾದ್ರು ಒಂದು ಟೂರ್ ಎಸ್ ತಗೊಂತೀನಿ ಅಂದ್ರೆ 6 ಲಕ್ಷ, 5.5 ಲಕ್ಷ, 5.80 ಈ ತರ ಪ್ರೈಸ್ ಇದೆ ಸರ್. ಬರೇ 3.80 ತಗೊಂಡು ಆರಾಮಾಗಿ ಆ ಡಿಸೈರ್ ಅಲ್ಲಿ ಏನ್ ದುಡಿತಾರೆ ಅದಕ್ಕಿಂತ ಹೆಚ್ಚಿಗೆ ಇದ್ರಲ್ಲಿ ದುಡಿಬಹುದು ಸರ್. ಹಾಗೆ ಮತ್ತೊಂದು ಡಸ್ಟರ್ ಒಂದಿರೋದು ಸರ್. ಡಸ್ಟರ್ ಬಂದ್ಬಿಟ್ಟು ಇದು RX ಎಲ್ಲೋ ಮಿಡ್ ವೇರಿಯಂಟ್. ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರು, ಡೀಪ್ ಆಗರು, ಫಾಗ್ ಲ್ಯಾಂಪ್, ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ಇದರಲ್ಲಿ ವೆಹಿಕಲ್ ಮೈಲೇಜ್ ಅಂತ ಹೋದ್ರೆ 85 PS ಆಗಿರೋದ್ರಿಂದ ನಿಮ್ಗೆ ಆರಾಮಾಗಿ 20 ಅಬೌವ್ ಮೈಲೇಜ್ ಲಾಂಗ್ ಅಲ್ಲಿ ಕೊಡುತ್ತೆ. 20 ಆರಾಮಾಗಿ ಸಿಟಿನಲ್ಲಿ ಕೊಡುತ್ತೆ. ಓಡಿರೋದು ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಬರೇ 88,000 ರನ್ ಆಗಿದೆ ಸರ್. ಪ್ರೈಸಿಂಗ್ ಏನ್ ಹೇಳ್ತಿದ್ರೆ ಸರ್? ಪ್ರೈಸ್ ವೈಸ್ ಅಂತ ಹೋಗೋದಾದ್ರೆ ಬರೇ 4,95,000 ಈ ವೆಹಿಕಲ್ ಕೊಟ್ಬಿಡ್ತೀವಿ ಸರ್. ಒಂದು 95,000 ತಗೊಂಡ್ಬಂದ್ರೆ ಗಾಡಿ ಸಿಗುತ್ತೆ. ಖಂಡಿತವಾಗಿ ಸರ್. 4 ಲಕ್ಷ ಈಸಿಯಾಗಿ ಲೋನ್ ಮಾಡ್ಕೊಡ್ತೀವಿ. 95,000 ಕೊಟ್ಟರೆ ಸಾಕು ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಹುಂಡೈ ಕ್ರೇಟಾ 2017 ಮಾಡಲು ಸಿಂಗಲ್ ಓನರ್, ಬರೀ 81,000 ರನ್ ಆಗಿದೆ. ಸೊ SX ಆಪ್ಷನ್ ಅಲ್ಲೂ ಅದರಲ್ಲೂ ಆಟೋಮೆಟಿಕ್ ವೆಹಿಕಲ್ ಸರ್ ಇದು. ಸೊ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ 81,000 ಕಿಲೋಮೀಟರ್ ಬಂದು ಶೋರೂಮ್ ಹಿಸ್ಟ್ರಿ ಇದೆ. ಸೊ ಮೈಲೇಜ್ ಅಂತ ಹೋದ್ರೆ ಆರಾಮಾಗಿ ನಿಮ್ಗೆ 16 ರಿಂದ 18 ಮೈಲೇಜ್ ಖಂಡಿತವಾಗಿ ಕೊಡುತ್ತೆ. ಡೀಸೆಲ್ ವೆಹಿಕಲ್, ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಸೊ ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ, ಅಂದ್ರೆ ಫುಲ್ಲಿ ಟಾಪ್ ಎಂಡ್, ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಇದರಲ್ಲಿ ಏನು ಹಾಕ್ಸೋ ಆಗಿಲ್ಲ, ಎಲ್ಲ ಕೂಡ ವೆಹಿಕಲ್ ಅಲ್ಲಿ ಇರುತ್ತೆ ಸರ್. ಸೊ ಪ್ರೈಸ್ ವೈಸ್ ಅಂತ ಹೋಗೋದಾದ್ರೆ ಬರೇ ನಾವು 11,45,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 11,25,000 ಈ ವೆಹಿಕಲ್ ಕೊಡ್ತೀವಿ ಸರ್. 11,25,000 ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿಯಾಗಿ 10 ರಿಂದ 10.5 ಲೋನ್ ಮಾಡ್ಕೊಡ್ತೀವಿ. ಮಿಕ್ಕಿದ್ದು ಸ್ವಲ್ಪ ಡಿಫರೆನ್ಸ್ ಪೇಮೆಂಟ್ ಕೊಟ್ಟರೆ ಸಾಕು, ಈಸಿಯಾಗಿ ತಗೊಂಡು. ಡೀಸೆಲ್ ಅಲ್ವಾ ಸರ್ ಅದು? ಹೌದು ಸರ್, ಡೀಸೆಲ್ ವೇರಿಯಂಟ್. ಓಕೆ. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಮತ್ತೊಂದು ಮಾರುತಿ ಬ್ರ್ಯಾಂಡ್ ಅಲ್ಲಿ ಇರೋದು ಸರ್, ಬಲಿನೋ ಸರ್. ಬಲೋನೋ ಎಷ್ಟು ಬೇಗಲೋನೋ ಬೇಕಾದ್ರೂ ಇದೆ. ಎಲ್ಲ ಕಲರ್ಸ್ ಅಲ್ಲೂ ಇದೆ. ಗ್ರೇ ಬೇಕಾದ್ರೆ ಗ್ರೇ ಇದೆ, ವೈಟ್ ಬೇಕಾದ್ರೆ ವೈಟ್ ಇದೆ, ಬ್ಲೂ ಬೇಕಾದ್ರೆ ಬ್ಲೂ ಇದೆ, ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಇದೆ ಸರ್, ಡೀಸೆಲ್ ಬೇಕಾದ್ರೆ ಡೀಸೆಲ್ ಇದೆ. ಸದ್ಯದಲ್ಲಿ ಇದು ಪೆಟ್ರೋಲು
2016 ಮಾಡಲು ಡೆಲ್ಟಾ ವೇರಿಯಂಟ್, AC ಪವರ್ ಸ್ಟೇರಿಂಗ್, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರ್ತದೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. ಸೊ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ನೀವು ಹೋಗೋದಾದ್ರೆ ಬರೀ 5,65,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 5.5 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ಸಾಕು ಸರ್. ಸೂಪರ್ ಸರ್. ಹಾಗೆ ನೆಕ್ಸ್ಟ್ ಮತ್ತೊಂದು ಸರ್ ಅದೇ ರೀತಿ ನೀವು ನೋಡೋದಾದ್ರೆ ಇದು RS ವೇರಿಯಂಟ್ ಅನ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಟರ್ಬೋ ಜೆಟ್ ಅನ್ಬಿಟ್ಟು ಇದು ಬಿಟ್ಟಿರೋದು. ಸೊ ಇದ್ರಲ್ಲಿ ನಿಮ್ಗೆ AC ಪವರ್ ಸ್ಟೇರಿಂಗ್, ಆಲ್ಫಾದಲ್ಲಿ ಏನ್ ಬರುತ್ತೆ ಅದಕ್ಕಿಂತ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದರಲ್ಲಿ ನಾವಿಗೇಷನ್ ಸಿಸ್ಟಮ್ ಎಲ್ಲ ದೊಡ್ಡ ಸ್ಕ್ರೀನ್ ಕೊಡ್ತಾರೆ. ಸೊ ಒಳ್ಳೆ ಕಂಪ್ನಿಯಿಂದಾನೆ ಸೀಟ್ ಕವರ್ ಕೊಡ್ತಾರೆ. ಅಲಾಯ್ ವೀಲ್ ಎಲ್ಲ ಕಂಪ್ನಿಯಿಂದ ಬರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಏರ್ ಬ್ಯಾಗ್ಸ್ ಪ್ರತಿಯೊಂದು ಎಲ್ಲ ಬಂದ್ಬಿಡುತ್ತೆ ಸರ್ ವೆಹಿಕಲ್ ಅಲ್ಲಿ. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಇದು ಆಪ್ಷನಲ್ ಗಾಡಿ ಅಲ್ಲ ಸರ್? ಆಪ್ಷನಲ್ RS ಗಾಡಿ. ಓಕೆ, ನೀವು ಹಿಂದೆ ನೋಡಬಹುದು ಮೊನೋಗ್ರಾಮ್. ಇದು RS ಅನ್ಬಿಟ್ಟು. RS ಅಂದ್ರೆ ಸ್ಪೋರ್ಟ್ಸ್ ಎಡಿಷನ್ ಬರುತ್ತೆ ಇದು ವೆಹಿಕಲ್. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಬರೀ 5,95,000 ಹೇಳ್ತಾ ಇದೀವಿ. 5,80,000ಕ್ಕೆ ಈ ವೆಹಿಕಲ್ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 17 ಮಾಡಲ್ ಗಾಡಿ ಇದು. 30,000 ಕ್ಯಾಶ್ ತಗೊಂಬರ್ಲಿ ಸರ್, ಆರಾಮಾಗಿ ತಗೊಂಡೋಗ್ಲಿ ಸರ್. ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು ಅದೇ ರೀತಿ ನೋಡೋದಾದ್ರೆ ಸರ್ ಮಾರುತಿ ರಿಡ್ಜ್. ಇದು ಕೂಡ 2014 ಮಾಡಲು, ಸಿಂಗಲ್ ಓನರು, ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. ನೀವು ನೋಡ್ತಾ ಇರೋದು ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಹಾಗೆ ಇಂಟೀರಿಯರ್ ನಿಮಗೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಬೇರೆ ಹಾಕಿದ್ದಾರೆ. ಅಂಡ್ ಡೀಸೆಲ್ ವೇರಿಯಂಟ್, ಮೈಲೇಜ್ ಕೇಳಂಗೆ ಇಲ್ಲ ಸರ್ ಈ ಗಾಡಿಗೆ. ಹೌದು ಸರ್, ಖಂಡಿತವಾಗಿ ಆರಾಮಾಗಿ 20 ಅಬೌವ್ ಅಂತ ಖಂಡಿತ ಮೈಲೇಜ್ ಬರುತ್ತೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಬರೀ 4,65,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 4.5 ಲಕ್ಷ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4 ಲ್ಯಾಕ್ ಲೋನ್ ಮಾಡ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ, ಆರಾಮ ತಗೊಂಡೋಗ್ಲಿ. ಹಾಗೆ ನೆಕ್ಸ್ಟ್ ಮತ್ತೊಂದು ಸರ್ ಅದೇ ರೀತಿ ನೀವು ನೋಡೋದಾದ್ರೆ ಸರ್ ಸ್ವಿಫ್ಟ್ ಡಿಸೈರ್. ಇದು ಬಂದ್ಬಿಟ್ಟು 2010 ಮಾಡಲು. ಸೊ ಸೆಕೆಂಡ್ ಓನರ್ ಆಗಿರುತ್ತೆ. ಇದು ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಇರುತ್ತೆ. VD ಆಗಿರೋದ್ರಿಂದ ಮಿಡ್ ವೇರಿಯಂಟ್. ಸೊ ಒಳ್ಳೆ ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ. ಸೊ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 3,45,000ಕ್ಕೆ ಈ ವೆಹಿಕಲ್ ಕೊಡ್ತಾ ಇದೀವಿ. 3,45,000 ಅದು ಡೀಸೆಲ್. ಸೆಕೆಂಡ್ ಓನರ್ ಬರೀ 85,000 ರನ್ ಆಗಿರುವಂತ ಡೀಸೆಲ್ ಡಿಸೈರ್ ಕೊಡ್ತಾ ಇದೀವಿ. ಸೂಪರ್. ಹಾಗೆ ಈಕೋ ಒಂದಿರೋದು ಸರ್? ಸರ್ ಈಕೋ 1 ಅಲ್ಲ 2 ಅಲ್ಲ 3 4 ಇದೆ, ತೋರಿಸ್ತೇನೆ. ಅದೇ ರೀತಿ ಇದು ನೋಡೋದಾದ್ರೆ ಸರ್ 2016 ಮಾಡಲು. ಸೊ ಸೆಕೆಂಡ್ ಓನರ್ ವೆಹಿಕಲ್ ಇದು. ಕಿಲೋಮೀಟರ್ ಬಂದ್ಬಿಟ್ಟು ಬರೀ 74,000 ರನ್ ಆಗಿದೆ ಸರ್. ಓಕೆ, ಮೇಲ್ಗಡೆ ಕ್ಯಾರಿಯರ್ ಬೇರೆ ಹಾಕಿದ್ದಾರೆ. ಕ್ಯಾರಿಯರ್ ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಕೂಡ ಇದೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿದೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಹೊಸದಾಗಿ ಸೀಟ್ ಕವರ್ ಎಲ್ಲ ಹಾಕ್ಸಿದ್ದಾರೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಸರ್ ಬರೀ 3,85,000 ಈ ವೆಹಿಕಲ್ ಕೊಡ್ತೀವಿ. 3,85,000 ಲೋನ್ ಆಪ್ಷನ್ ಅಂತ ಬಂದ್ರೆ 3 ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀವಿ. 85,000 ಡೌನ್ ಪೇಮೆಂಟ್ ತರಲಿ, ಆರಾಮ ತಗೊಂಡೋಗ್ಲಿ. ಸಿಂಗಲ್ ಓನರ್ ಅಲ್ವಾ ಸರ್? ಸರ್ ಸೆಕೆಂಡ್ ಓನರ್ ವೆಹಿಕಲ್. ಹೌದು ಸರ್. ಹಾಗೆ ಇನ್ನೂ ದೊಡ್ಡ ಗಾಡಿ ಹುಡುಕೋರಿಗೆ XUV ಒಂದಿರೋದು. ಹೌದು ಸರ್, ಮಿನಿಯಾನೆ ಅಂತಾನೆ ಕರೆಯುವಂತ ಒಂದು XUV ಇದೆ. XUV 500 W8 ಇರುತ್ತೆ. ಇದರಲ್ಲಿ 8 ಏರ್ ಬ್ಯಾಗ್ ಬರುತ್ತೆ. ಸೊ AC ಪವರ್ ಸ್ಟೇರಿಂಗ್, 8 ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಕಂಪ್ನಿಯಿಂದಾನೆ ಅಲಾಯ್ ವೀಲು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುವಂತ ವೆಹಿಕಲ್ ಸರ್ ಇದು. ಸೊ ವೆಹಿಕಲ್ ಪ್ರೈಸ್ ಅಂತ ಹೋಗೋದಾದ್ರೆ 2013 ಗಾಡಿ, ಡೀಸೆಲ್ ಗಾಡಿ ಸರ್. ಎಲ್ಲ ಆಫ್ಟರ್ ಮಾರ್ಕೆಟ್ ಎಲ್ಲಾ ಕಡೆ 7 ಲಕ್ಷ 7.5 ಲಕ್ಷ ಇದೆ. ಸೊ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 6.5 ಲಕ್ಷ ಹೇಳ್ತಾ ಇದೀವಿ. ಬರೀ ನಿಮ್ಮ ಚಾನಲ್ ಇಂದ ಬಂದ್ರೆ 6,30,000ಕ್ಕೆ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರು ಅಂದ್ರೆ ಈಸಿಯಾಗಿ 5.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್ ಇಲ್ಲ 80,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು, ಈಸಿಯಾಗಿ ತಗೊಂಡೋಗ್ಬೋದು. ಹಾಗೆ ರೆಡ್ ಕಲರ್ ಒಂದು ಹೊಸ ಮಾಡೆಲ್ ಇರೋದಲ್ಲ ಸರ್, ಸ್ವಿಫ್ಟ್ ಸರ್. ನ್ಯೂ ಶೇಪ್ ಶಿಫ್ಟ್ ಇದು 2018 ಮಾಡಲು, ಸಿಂಗಲ್ ಓನರ್, ಬರೀ 70,000 ರನ್ ಆಗಿರುವಂತ ಗಾಡಿ. ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲಾಯ್ ವೀಲ್ ಕೂಡ ಇದೆ. ಬ್ರಾಂಡ್ ನ್ಯೂ ಟೈರ್ ಇದೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ನೀವು ನೋಡ್ತಾ ಇರಬಹುದು. ಅಪೋಲೋ ಟೈರ್ಸ್ ಚೆನ್ನಾಗಿದೆ. ಆಲ್ಮೋಸ್ಟ್ ಟೈರ್ ಗೆ ಖರ್ಚು ಮಾಡಿದ್ದಾರೆ. ಹೌದು ಸರ್, ಹೌದು ಸರ್. ಟೈರ್ಸ್ ಮತ್ತೆ ಒಳ್ಳೆ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ಸೊ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಬರೀ 6,25,000ಕ್ಕೆ 2018 ಮಾಡಲು, ಪೆಟ್ರೋಲ್ ವೇರಿಯಂಟ್, ಮಿಡ್ ವೇರಿಯಂಟ್ ಆದ್ರೂ ಕೂಡ ಮ್ಯಾಗ್ವಿಲ್ ಎಲ್ಲ ಇರುವಂತ ಗಾಡಿ. ಬರೀ 6,25,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 6,10,000ಕ್ಕೆ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 60,000 ಡೌನ್ ಪೇಮೆಂಟ್ ಸಾಕು. 18 ಮಾಡಲು ಶಿಫ್ಟ್ ತಗೊಂಡೋಗೋದು ಸರ್. ಸೂಪರ್ ಸರ್. ಅಂಡ್ ಓನರ್ ಸಿಂಗಲ್ ಅಂತ ಹೇಳಿದ್ರೆ ಸರ್? ಸಿಂಗಲ್ ಓನರ್ ಸರ್. ಹೌದು, ಸಿಂಗಲ್ ಓನರ್, ಬರೀ 60,000 ರನ್ ಆಗಿರುವಂತ ಗಾಡಿ ಸರ್. ಹಾಗೆ ನೆಕ್ಸ್ಟ್ ಹುಂಡಾಯಲ್ಲಿ ಸರ್ ಹುಂಡೈ ಅವ್ರ ಅನ್ಬಿಟ್ಟು ಹೊಸ ಮಾಡಲ್ ಬಿಟ್ಟಿರೋದು ಇದು. ಸೊ 2021 ಮಾಡಲು ಡೀಸೆಲ್ ಸರ್ ಇದು. ಸೊ ಇದ್ರಲ್ಲಿ ಕೂಡ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗು, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಒಳ್ಳೆ ನಾವಿಗೇಷನ್ ಸಿಸ್ಟಮ್. ನೀವು ಇಂಟೀರಿಯರ್ ತೋರಿಸಬಹುದು ಕಸ್ಟಮರ್ಗೆ. ಇಂಟೀರಿಯರ್ ನಿಮಗೆ ಇಲ್ಲಿಂದಾನೆ ತೋರಿಸ್ತಿದ್ದೀನಿ. ನೋಡಬಹುದು ವುಡನ್ ಫಿನಿಶಿಂಗ್ ತುಂಬಾ ಅಂದ್ರೆ ತುಂಬಾ ಮಾರ್ವೆಲಸ್ ಆಗಿ ಗಾಡಿ ಇಟ್ಟಿದ್ದಾರೆ. ರೇರ್ ಸೈಡ್ ನಿಮಗೆ ತೋರಿಸ್ತಿದ್ದೀನಿ. ಇಂಟೀರಿಯರ್ ವೆಲ್ ಮೇಂಟೈನ್ಡ್. ಅಂಡ್ ಬರೀ ಇದು 3 ವರ್ಷ ಹಳೆ ಗಾಡಿ ಅಂತ ಹೇಳ್ಬೋದು. 3 ವರ್ಷ ಹಳೆ ಗಾಡಿ. ಸೊ ಇವತ್ತು ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಬರೀ 70,000 ರನ್ ಆಗಿದೆ. ಸೊ ಇವತ್ತು ಒಂದು ಡಿಸೈರ್ ಈ ಮಟ್ಟದಲ್ಲಿ ನೀವು ತಗೊಬೇಕು ಅಂತ ಹೋದ್ರೆ 8.5 ಲಕ್ಷ 9 ಲಕ್ಷ ಇದೆ. ಸೊ ಇದೇ ವೆಹಿಕಲ್ ಹುಂಡೈ ಅವರನ್ನ ಸರ್ 6.5 ಲಕ್ಷ ಕೊಡ್ತಾ ಇದೀವಿ ಸರ್. ಒಂದು ಫೈನಲ್ ಆಫರ್ ಸರ್. 6.5 ಲಕ್ಷ ಅವ್ರು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಬಹುದು. 6.5 ಲಕ್ಷಕ್ಕಿಂತ ಕಡಿಮೆ ಎಲ್ಲೂ ಸಿಗಲ್ಲ. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಕೊಡ್ತಾ ಇದೀವಿ. ಸೊ ಇವತ್ತು ಒಂದು ಡಿಸೈರ್ ಕೂಡ VD ವೇರಿಯಂಟ್ ಅಲ್ಲಿ ತಗೊಂಡ್ರೆ ಅವ್ರಿಗೊಂದು ಏರ್ ಬ್ಯಾಗ್ ಬರಲ್ಲ, ಇನ್ನೊಂದು ಮತ್ತೊಂದು ಏನು ಬರಲ್ಲ. ಸೊ ಇದರಲ್ಲಿ ಏರ್ ಬ್ಯಾಗ್ ಇಂದ ಹಿಡಿದು ಒಳ್ಳೆ ನಾವಿಗೇಷನ್, ದೊಡ್ಡ ಸ್ಕ್ರೀನ್ ಸಿಸ್ಟಮ್ ಇಂದ ಹಿಡಿದು ಇಂಟೀರಿಯರ್ ಅಲ್ಲಿ ಒಳ್ಳೆ ಲೆದರ್ ಸೀಟು, ವುಡನ್ ಫಿನಿಶಿಂಗ್, ಡ್ಯಾಶ್ ಬೋರ್ಡ್,
ನಿಮ್ಗೆಲ್ಲ ಸಿಕ್ಬಿಡ್ತದೆ. ಸೊ ಮೈಲೇಜ್ ಕೂಡ 20 ಎಬೋ ಕೊಡುತ್ತೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 6.5 ಲಕ್ಷ ಪ್ರೈಸ್ ಹೇಳ್ತಾ ಇದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6 ಲಕ್ಷ ಲೋನು, 50,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮ ತಗೊಂಡೋಗ್ಲಿ. ಸೂಪರ್ ಸರ್. ಹಾಗೆ ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಸರ್. ಅದೇ ರೀತಿ ನೀವು ನೋಡೋದಾದ್ರೆ ಸ್ವಿಫ್ಟ್ 2016 ಮಾಡಲ್. ಸೊ ಸಿಂಗಲ್ ಓನರ್ ವೆಹಿಕಲ್. ಇದು ಬಂದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಬರೀ ಕಿಲೋಮೀಟರ್ ಬಂದ್ಬಿಟ್ಟು 89,000 ರನ್ ಆಗಿದೆ ಸರ್. ರೆಕಾರ್ಡೆಡ್ ಶೋರೂಮ್ ರೆಕಾರ್ಡ್ಸ್. ಓಕೆ, ಡೀಸೆಲ್ ವೇರಿಯಂಟ್, ವಿಡಿಐ, ಸಿಂಗಲ್ ಓನರ್ ಗಾಡಿ. ಹೌದು ಅಂಡ್ ಓಡಿರೋದು ಹೇಳಿದೀರಾ, ಪ್ರೈಸ್ ಹೇಳೋದಾದ್ರೆ ಸರ್? ಸರ್ ಇದು ವಿಡಿಯೋ ಆಪ್ಷನಲ್, ಸಿಂಗಲ್ ಏರ್ ಬ್ಯಾಗ್ ಕೂಡ ಇರುತ್ತೆ. ಆಮೇಲೆ ಮಿರರ್ ಅಲ್ಲೆಲ್ಲ ಇಂಡಿಕೇಟರ್ ಬರುತ್ತೆ. ಹೌದು. ಸೊ ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ. ಬರೀ 85,000 ಗಾಡಿ ರನ್ ಆಗಿದೆ. ಸೊ ಪ್ರೈಸ್ ವೈಸ್ ಅಂತ ಹೋದ್ರೆ ಬರೀ 5,80,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 5,60,000 ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 2016 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿಗೆ 5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 60,000 ಡೌನ್ ಪೇಮೆಂಟ್ ತಗೊಂಡ್ರೆ ಆರಾಮ ತಗೊಂಡೋಗ್ಲಿ ಸರ್. ಹಾಗೆ ನೆಕ್ಸ್ಟ್ ವೋಲ್ಸ್ವ್ಯಾಗನ್ ಸರ್. ವೋಲ್ಸ್ವ್ಯಾಗನ್ ಪೋಲೋ ಇದು ಬಂದು 2016 ಮಾಡಲು. ಸೊ ಹೈಲೈನ್ ಅಂದ್ರೆ ಫುಲ್ಲಿ ಟಾಪ್ ಎಂಡ್. ಸೊ ಬ್ರಾಂಡ್ ನ್ಯೂ ಟೈರ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡೀಪ್ ಫಾಗ್ ಲ್ಯಾಂಪ್, ಕಂಪ್ನಿಯಿಂದ ಅಲ್ಲ ವೀಲು, ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇರುವಂತ ವೆಹಿಕಲ್ ಸರ್. ಇದರಲ್ಲಿ ಏನು ಹಾಕ್ಸೋಂಗಿಲ್ಲ. 22ರಿಂದ 25 ಮೈಲೇಜ್ ಬರುತ್ತೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ನಾವು 6,40,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 6,30,000 ವೆಹಿಕಲ್ ಕೊಡ್ತೀವಿ. 6,30,000 ಕೊಡ್ತೀವಿ. ಇದ್ರ ಮೇಲೆ ಮೇ ಬಿ ಲೋನ್ ಆಗುತ್ತಾ ಸರ್? ಇದಕ್ಕೆ ಲೋನ್ ಆಪ್ಷನ್ ಅಂತ ಬಂದ್ರೆ 5ರಿಂದ 5.5 ಲೋನೇ ಮಾಡ್ಕೊಡ್ತೀವಿ. 70,000ರಿಂದ 80,000 ಡೌನ್ ಪೇಮೆಂಟ್ ತಗೊಂಡು ಆರಾಮ ತಗೊಂಡು ಸರ್. ಓಕೆ, ಅದು ಡೀಸೆಲ್ ವೇರಿಯಂಟ್ ನಿಮ್ಗೆ ಸಿಗುತ್ತಿರೋದು. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಮತ್ತೊಂದು ನೋಡ್ಬೇಕು ಅಂದ್ರೆ ನೀವು i20 ಆಸ್ತಾ ಆಪ್ಷನಲ್. ಅಂದ್ರೆ ಇದರಲ್ಲಿ ಬಂದು ನಿಮ್ಗೆ 6 ಏರ್ ಬ್ಯಾಗ್ ಬರುತ್ತೆ. ಸೊ ಇದರಲ್ಲಿ ಸೆಕೆಂಡ್ ಓನರ್ ಆಗಿದೆ. 6 ಏರ್ ಬ್ಯಾಗು, ಪುಷ್ ಬಟನ್ ಸ್ಟಾರ್ಟ್, ಡೀಸೆಲ್ ವೇರಿಯಂಟ್, 20 ಎಬೋ ಮೈಲೇಜ್ ಬರ್ತದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡೀಪ್ ಫಾಗ್ ಲ್ಯಾಂಪ್, ಕಂಪ್ನಿಯಿಂದಾನೆ ಅಲ್ಲ ವೀಲು ಎಲ್ಲ ಇದೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿದೆ ನಿಮ್ಮ ಕಣ್ಮುಂದೆನೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಬರೀ 7,45,000 ಹೇಳ್ತಾರೆ. ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 7 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6ರಿಂದ 6.5 ಲಕ್ಷ ಲೋನ್ ಮಾಡ್ತೀವಿ. 50,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮ ತಗೊಂಡು. ನೀವು ನೋಡೋದಾದ್ರೆ 2018 ಮಾಡಲು ಸಿಂಗಲ್ ಓನರ್ ಬರೀ 48,000 ಓಡಿರುವಂತ ಪೆಟ್ರೋಲ್ ವೇರಿಯಂಟ್ ಸರ್. VX ಆಪ್ಷನಲ್. ಇದ್ರಲ್ಲಿ ಕೂಡ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ. ವೆಹಿಕಲ್ ಕೂಡ ನೀವು ನೋಡ್ತಾ ಇರೋದು ತುಂಬಾ ಅಂದ್ರೆ ತುಂಬಾ ಅಲ್ಟಿಮೇಟ್ಲಿ ಮೇಂಟೈನ್ ಮಾಡಿದ್ದಾರೆ. ಯಾಕಂದ್ರೆ 48,000 ಅಷ್ಟೇ ರನ್ ಆಗಿರೋದು. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಸರ್ ಇವತ್ತು ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ ಸರ್. ನಂಜುಂಡೇಶ್ವರ ಕಾರ್ಸ್ ಒಂದು ಬಿಟ್ಟು ಹೊರಗಡೆ ಎಲ್ಲ 6ರಿಂದ 6.25 ಲಕ್ಷ, 6.5 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಮಾತ್ರ 5,95,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ನಮ್ಮ ಶೋರೂಮ್ ಬಂದ್ರೆ ಬರೀ 5,80,000 ವೆಹಿಕಲ್ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಬೇಕಾ ಸರ್? 5.5 ಲಕ್ಷ ಲೋನೇ ಸರ್. 30,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್. 2 ವೀಲರ್ ಕೊಡಕ್ಕೆ ಎದುರ್ತಾರೆ ಸರ್. ಕಾರ್ ಕೊಡ್ತೀನಿ ಬನ್ನಿ ಸರ್. ಅದೇ ರೀತಿ ನೀವು ನೋಡಬಹುದು Honda i10 ಸರ್. ಇದು 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ಆಪ್ಷನ್ ಅಲ್ಲಿ ಇದು. ಸೊ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸ್ಪೆಷಾಲಿಟಿ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತದೆ. ಸೊ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡೀಪ್ ಫಾಗ್ ಲ್ಯಾಂಪ್, ಮತ್ತೆ ಟಾಪ್ ಅಲ್ಲಿ ಹಾಂಟೆನು ಎಲ್ಲ ಪ್ರತಿಯೊಂದು ಬರುವಂತ ವೆಹಿಕಲ್. ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ ಇದರಲ್ಲಿ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಸರ್ ಇವತ್ತೆಲ್ಲ ಕಡೆ 3,60,000, 3.5 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 3,25,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಸರ್ ಆಫರ್ ರೇಟ್ 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಲೋನ್ ಆಪ್ಷನ್ ಅಂತ ಬಂದ್ರೆ 2.5 ಲಕ್ಷ ಲೋನ್ ಸರ್. 50,000 ಡೌನ್ ಪೇಮೆಂಟ್ ಸರ್. 2012 ಮಾಡಲು ಸ್ಪೋರ್ಟ್ಸ್ ಆಪ್ಷನಲ್ i10 ಕೊಡ್ತಾ ಇದೀವಿ ಸರ್. ಸರ್ ಅಂಡ್ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 30,000 ಇದ್ರೆ ಸಾಕು, ಗಾಡಿ ತಗೊಂಡು ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಮತ್ತೊಂದು 2016 ಮಾಡಲ್ ಡಿಸೈರ್ ಸರ್. ಇದು ಸಿಂಗಲ್ ಓನರ್ ಸರ್. ಇದು ಸೊ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಆಪ್ಷನಲ್ ಗಾಡಿ ಆಗಿರೋದ್ರಿಂದ ಸೊ ಕಂಪ್ನಿಯಿಂದಾನೆ ಇನ್ಬಿಲ್ಟ್ ಇದರಲ್ಲಿ ಏನಪ್ಪಾ ಇಂಡಿಕೇಟರ್ ಎಲ್ಲ ಬರುತ್ತೆ ಮಿರರ್ ಅಲ್ಲಿ. ನೀವು ನೋಡ್ತಾ ಇರೋದು ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸೋದಾದ್ರೆ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್ಗೆ ಒಂದು ಪ್ರೈಸ್ ಹೋಗೋದಾದ್ರೆ ಸರ್ ಇದು ಸರ್ ಬರೀ 6,45,000 ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಸರ್ 6,30,000 ಮಾಡ್ಕೊಡ್ತೀನಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ಲಕ್ಷ ಈಸಿಲಿ ಲೋನ್ ಮಾಡ್ಕೊಡ್ತೀನಿ. 70,000ರಿಂದ 80,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮ ತಗೊಂಡೋಗ್ಲಿ. ಓಕೆ, ಹಾಗೆ ಸರ್ ಅದೇ ರೀತಿ ನೀವು ನೋಡ್ತಾ ಇರಬಹುದು ಮಾರುತಿ ರಿಡ್ಜ್ ಸಿಂಗಲ್ ಓನರ್ ZX ಆಪ್ಷನಲ್. ಆದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಬ್ಯಾಕ್ ವೈಫರ್, ಡೀಪ್ ಫಾಗ್ ಲ್ಯಾಂಪ್, ಕಂಪ್ನಿಯಿಂದಾನೆ ಅಲ್ಲ ವೀಲ್ ಬರುತ್ತೆ. ಬ್ರಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಪ್ರೈಸ್ ವೈಸ್ ಅಂತ ಹೋಗೋದಾದ್ರೆ 4,85,000 ಈ ವೆಹಿಕಲ್ ಕೊಡ್ತಾ ಇದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4.5 ಲಕ್ಷ ಲೋನು, 35,000 ಡೌನ್ ಪೇಮೆಂಟ್ ಸಾಕು ಸರ್. ಸೂಪರ್ ಸರ್. ಹಾಗೆ ಅದೇ ರೀತಿ ನೀವು ನೋಡೋದಾದ್ರೆ ಸರ್ ಇದು ಮಾರುತಿ Ertiga 2014 ಮಾಡಲು. ಸೊ ಇದರಲ್ಲಿ ZA ಅಂದ್ರೆ ನಿಮ್ಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡೀಪ್ ಫಾಗ್ ಲ್ಯಾಂಪ್, ಕಂಪ್ನಿಯಿಂದ ನೋಡಿ ಎಲ್ಲ ಇನ್ಬಿಲ್ಟ್ ಅಲ್ಲ ವೀಲ್ ಕೂಡ ಕೊಟ್ಬಿಡ್ತಾರೆ. ಕಂಪ್ನಿಯಿಂದ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಆಡಿಯೋ ಕಂಟ್ರೋಲ್, ಸ್ಟೇರಿಂಗ್ ಬರುತ್ತೆ. ಒಳ್ಳೆ ಅದ್ರ ತಕ್ಕನಾಗಿ ಲೆದರ್ ಸೀಟ್ ಕವರ್ ಕೂಡ ಹಾಕಿದ್ದಾರೆ. ನೀವು ನೋಡ್ತಾ ಇರ್ಬೋದು. ವೆಹಿಕಲ್ ಕೂಡ ವೆಲ್ ಮೇಂಟೆನೆನ್ಸ್. ಇವತ್ತು ಯಾವ್ದಾದ್ರು 18 ಮೈಲೇಜ್ ಬರೋ 7ರಿಂದ 8 ಜನ ಓಡಾಡೋಂಥ ಗಾಡಿ ಅಂದ್ರೆ Ertiga ಒಂದೇ ಸರ್ ಅದು ವೆಹಿಕಲ್. ಸೊ ಆ ರೀತಿ ನೋಡೋದಾದ್ರೆ ಸರ್ ಇದು ಪ್ರೈಸ್ ವೈಸ್ ಅಲ್ಲಿ ಹೋಗೋದಾದ್ರೆ ಬರೀ 6,80,000 ಹೇಳ್ತಾ ಇದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6ರಿಂದ 6.5 ಲಕ್ಷ ಲೋನು, 30,000 ಡೌನ್ ಪೇಮೆಂಟ್ ತರಲಿ ಆರಾಮಾಗಿ 7ರಿಂದ 8 ಜನ
ಓಡಾಡೋ ಅಂತ 18 ಮೈಲೇಜ್ ಬರುವಂತ ಡೀಸೆಲ್ ಎರ್ಟಿಗಾ ZD ಟಾಪ್ ಎಂಡ್ ವೆಹಿಕಲ್ ತಗೊಂಡೋಗ್ಲಿ ಸರ್. ಸೂಪರ್ ಸರ್. ಇನ್ನೊಂದು ವ್ಯಾಗನರ್ ಇರೋದು ಸರ್ ಇದು ಸರ್ ಅದೇ ರೀತಿ ನೀವು ನೋಡೋದಾದ್ರೆ 2004 ಮಾಡಲು ಕಡಿಮೆನಲ್ಲಿ ನೋಡುವಂತವ್ರು ಇವತ್ತು ಒಂದು 800 ಬೇಕು ಅಂತ ಆಸೆ ಪಡ್ತಾ ಇರೋರಿಗೆ AC ಪವರ್ ಸ್ಟೇರಿಂಗ್ ಎಲ್ಲ ಇದೆ ಸರ್. FC ಕೂಡ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಸೊ ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ. ಸೊ ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಈ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಬರೀ 1,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 1,30,000 ವೆಹಿಕಲ್ ಕೊಟ್ಬಿಟ್ಟು 1,30,000 AC ಪವರ್ ಸ್ಟೇರಿಂಗ್ ಇರೋ ವ್ಯಾಗನರ್, ಅದು FC ಎಲ್ಲ ರನ್ನಿಂಗ್ ಇರೋ ಇನ್ನೊಂದು 7 ಸೀಟರ್ ನೋಡೋರಿಗೆ ಇನೋವಾ ಒಂದಿರೋದು ಸರ್. ಇನೋವಾ ಅದೇ ರೀತಿ ನೀವು ನೋಡೋದಾದ್ರೆ ಇನೋವಾ ವಿ ವರ್ಷನ್ 2007 ಮಾಡಲು. ಸೊ ಇದು ಬಂದ್ಬಿಟ್ಟು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರ್ತದೆ. ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಕೊಡ್ತಾರೆ. ಇನ್ಬಿಲ್ಟ್ ಕಂಪನಿಯಿಂದ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಕೂಡ ಹಾಕಿದ್ದಾರೆ. ಸೊ ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿದೆ. ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಸರ್ ಫ್ರೆಶ್ 5 ವರ್ಷ FC ಮಾಡ್ಕೊಡ್ತಾರೆ, ಇನ್ಸೂರೆನ್ಸ್ ಕಟ್ಕೊಡ್ತಾರೆ. 5,80,000 ವೆಹಿಕಲ್ ಕೊಡ್ತಾರೆ. 5,80,000 ಲೋನ್ ಆಪ್ಷನ್ ಅಂತ ಇದಕ್ಕೆ ಬರಲ್ಲ. 2008 ಮಾಡಲ್ ಆಗಿರೋದ್ರಿಂದ ವಿ ವರ್ಷನ್ ಟಾಪ್ ಎಂಡ್. ಆಮೇಲೆ ನ್ಯೂ ಶೇಪ್ ಕೂಡ ಆಗಿದೆ. ಅಂದ್ರೆ 14 ಅಲ್ಲಿ ಬಂದಿರೋ ಶೇಪ್ ಈ ವೆಹಿಕಲ್ ಅಲ್ಲಿ ಇದೆ ಸರ್. ಅದೊಂದು 2.5 ಲಕ್ಷ ಖರ್ಚಾಗುತ್ತೆ ಮಾಡ್ಬೇಕು ಅಂದ್ರೆ. ಅದೊಂದು ಕಸ್ಟಮರ್ ಗೆ ಆಫರ್ ಅಂತಾನೆ ನಾವು ಹೇಳ್ಬೋದು. ಸೂಪರ್ ಸರ್. ಹಾಗೆ ಇನ್ನೊಂದು ನೆಕ್ಸ್ಟ್ ಗಾಡಿ ಸರ್. ಸರ್ ಅದೇ ರೀತಿ ನೀವು ನೋಡೋದಾದ್ರೆ i20 Honda i20 2012 ಮಾಡಲು ಸ್ಪೋರ್ಟ್ಸ್ ಆಪ್ಷನಲ್. ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್ ಬರುತ್ತೆ. ಸೊ ಹೊಸ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ರೆ ಕಂಪನಿಯಿಂದಾನೆ ಅಲಾಯ್ ವೀಲ್ ಕೂಡ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಕೂಡ ಬರುತ್ತೆ. ಸೊ ಪ್ರೈಸ್ ವೈಸ್ ಅಂತ ಹೋಗೋದಾದ್ರೆ 3,80,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 3,65,000 ವೆಹಿಕಲ್ ಕೊಡ್ತೀವಿ. 3,65,000 ಗೆ ಈ ವೆಹಿಕಲ್ ಕೊಡ್ತೀವಿ. ಓಕೆ ನೆಕ್ಸ್ಟ್ ಇನ್ನೊಂದು ಅದೇ ರೀತಿ ನೀವು ನೋಡೋದು ಸರ್, ಇದು ಫಿಯಟ್ ಪುಂಟೋ. ಇದು ಬಂದ್ಬಿಟ್ಟು 2009 ಮಾಡಲು. ಸೊ ಥರ್ಡ್ ಓನರ್ ಆಗಿರುತ್ತೆ. ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ ಇವತ್ತೊಂದು ಆಲ್ಟೋ ತಗೋಬೇಕು 2009 ಮಾಡಲು ಅಂದ್ರೆ ಸರ್ 2 ಲಕ್ಷ 2.25 ಲಕ್ಷ ಇರುತ್ತೆ. ಸೊ AC ಪವರ್ ಸ್ಟೇರಿಂಗು, ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್ ಎಲ್ಲ ಇರುವಂತ ವೆಹಿಕಲ್ ಕೊಡ್ತಾ ಇದೀವಿ. ಬರೀ 1.5 ಲಕ್ಷ ಕೊಡ್ತಾ ಇದೀವಿ. 1,50,000 ಬರೀ 1,50,000 ಸರ್. ಎಲ್ಲೂ ಕೊಟ್ಟಿರಬಾರ್ದು ಆ ತರ ಆಫರ್ ಕೊಡ್ತಾ ಇದೀನಿ. 1.5 ಲಕ್ಷಕ್ಕೆ. ಅದು ಫ್ಯಾನ್ಸಿ ಅಲಾಯ್ ವೀಲ್ ಹಾಕ್ಬೇಕು, ಈ ತರ ಟೈರ್ ಹಾಕ್ಬೇಕು ಅಂದ್ರೆ 50,000 ಬೇಕು. ಬರೀ 1.5 ಲಕ್ಷಕ್ಕೆ ಈ ಗಾಡಿ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೇರಿಯಂಟ್. ಇನ್ನೊಂದು 7 ಸೀಟರ್ ಇದು 8 ಸೀಟರ್ ವೆಹಿಕಲ್. ಸೊ ಟೊಯೋಟಾ ಕ್ವಾಲಿಸ್. ಇದು ಬಂದ್ಬಿಟ್ಟು 2000 ಮಾಡಲು ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇರ್ತದೆ, ರೂಫ್ AC ಇರ್ತದೆ, ಫ್ರಂಟ್ ಎಲ್ಡ್ ಪವರ್ ವಿಂಡೋ ಇರ್ತದೆ. ಯಾಕಂದ್ರೆ GS ಮಿಡ್ ವೇರಿಯಂಟ್ ಆಗಿರೋದ್ರಿಂದ. ಸೊ ವೆಹಿಕಲ್ FC 5 ವರ್ಷ ಮಾಡ್ಕೊಡ್ತೇವೆ, 1 ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತೇವೆ. ಸೊ ಇವತ್ತು ಒಂದು ಯಾವ್ದಾನ ಒಂದು 2008 ಮಾಡಲು 7 ಮಾಡಲು ಆಲ್ಟೋ ತಗೋಬೇಕು ಅಂದ್ರೆ 2 ಲಕ್ಷ ಪ್ರೈಸ್ ಕೇಳ್ತಾರೆ. 2000 ಮಾಡಲು ಕ್ವಾಲಿಟಿ 8 ಜನ ಓಡಾಡೋ ಅಂತ ಗಾಡಿ ಸರ್. ಬರೀ 1,80,000 ವೆಹಿಕಲ್. 1,80,000 ಬರೀ 1,80,000. ಅದು 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಎಲ್ಲ ಕೊಡ್ತಾ ಇದೀವಿ. ಮಿಡ್ ವೇರಿಯಂಟ್ ವೆಹಿಕಲ್ ಎಲ್ಲೂ ಕೂಡ ಸಿಗಲ್ಲ ಸರ್ ಈ ರೇಟ್ಗೆ. ಆರಾಮಾಗಿ ತಗೊಂಡೋಗ್ಬೋದು ಸರ್. ಹಾಗೆ ಮತ್ತೊಂದು ಅದೇ ರೀತಿ ನೋಡೋದಾದ್ರೆ ಸರ್, ಇದು ಪೋಲೋ, ವೋಲ್ಕ್ಸ್ವ್ಯಾಗನ್ ಪೋಲೋ. ಸೊ ಇದು ಕೂಡ ಐ ಲೈನ್ ಆಗಿರುತ್ತೆ. ಬರೀ 66,000 ರನ್ ಆಗಿರುತ್ತೆ ಸರ್ ವೆಹಿಕಲ್. ಬರೀ 66,000 ರನ್ ಆಗಿದೆ. ಐ ಲೈನ್ ಇರುತ್ತೆ. ಡೀಸೆಲ್ ವೇರಿಯಂಟ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರ್ತದೆ. ಸೊ ಪ್ರೈಸ್ ವೈಸ್ ಅಂತ ಹೋಗೋದಾದ್ರೆ ಬರೀ 5,45,000 ಹೇಳ್ತಾ ಇದೆ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 5,30,000 ವೆಹಿಕಲ್ ಕೊಡ್ತೀವಿ. ಅದೇ ರೀತಿ ನೀವು ನೋಡೋದಾದ್ರೆ ಟೊಯೋಟಾ ಇನೋವಾ ಇನ್ನೊಂದು ವೆಹಿಕಲ್. ಸೊ G4 ಸರ್. ಇದು ಬಂದು 2006 ಮಾಡಲ್ ಆಗಿರುತ್ತೆ. ಸೊ ವೆಹಿಕಲ್ ಕೂಡ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ. ಇಂಟೀರಿಯರ್ ನೀವು ನೋಡಬಹುದು. ಸೊ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ಓಕೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಸರ್. ಆಫ್ಟರ್ ಮಾರ್ಕೆಟ್ ಇಂಟೀರಿಯರ್ ಬಂದಿದೆ ಹಂಗೆ? ಇಲ್ಲ, ಹೌದು ಸರ್, ಆಫ್ಟರ್ ಮಾರ್ಕೆಟ್ ಇಂಟೀರಿಯರ್ ಮಾಡಿಸಿದ್ದಾರೆ. ಸೊ ಪ್ರೈಸ್ ಇದು G4 ಬರೋದ್ರಿಂದ. ಸೊ 2006 ಮಾಡಲು FC ಕೂಡ ರನ್ನಿಂಗ್ ಇದೆ. ಸೊ ಪ್ರೈಸ್ ವೈಸ್ ಅಂತ ಹೋಗೋದಾದ್ರೆ ಬರೇ 3,45,000 ಅಲ್ಲ ಸಾರಿ 3,85,000 ಹೇಳ್ತಾ ಇದೀವಿ. 3,65,000 ನಿಮ್ ಚಾನಲ್ ಇಂದ ಬಂದ್ರೆ ವೆಹಿಕಲ್ ಕೊಟ್ಬಿಡ್ತೀವಿ. 3,65,000 ಬರೇ 3,65,000 ಸರ್. ಟೊಯೋಟಾ ಇನೋವಾ ಸರ್. ಎಲ್ಲೂ ಕೂಡ ಅವ್ರಿಗೊಂದು ಒಳ್ಳೆ ಒಂದು ಈಕೋ ತಗೋಬೇಕು ಅಂದ್ರೂ ಕೂಡ ಆ ರೇಟ್ ಬರಲ್ಲ. ಆ ರೇಟ್ ಅಲ್ಲಿ ಟೊಯೋಟಾ ಇನೋವಾ ಕೊಡ್ತಾ ಇದೀನಿ. ಆರಾಮಾಗಿ ವೀಕ್ಷಕರು ತಗೊಂಡೋಗ್ಬೋದು. 3,65,000. ಅದಕ್ಕೋಸ್ಕರನೇ ಸರ್ ನಾವು ಹೇಳೋದು ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂತ. ಇದಕ್ಕೆ ಸರ್ ನಾವು ಹೇಳೋದು ಸರ್. ಹಾಗೆ ನೆಕ್ಸ್ಟ್ ಗಾಡಿ ಬೊಲೆನೋ. ಅದೇ ರೀತಿ ನೀವು ನೋಡೋದಾದ್ರೆ ಸರ್ ಗ್ರೇ ಕಲರ್ 2018 ಮಾಡಲು ಸಿಂಗಲ್ ಓನರ್ ಡೀಸೆಲ್. ಇದು ಕೂಡ ಡೆಲ್ಟಾ ಆಗಿರೋ ಕೂಡ ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲಾಯ್ ವೀಲ್ ಹಾಕಿದ್ದಾರೆ. ಸೊ ಒಳ್ಳೆ ಇನ್ಬಿಲ್ಟ್ ಸಿಸ್ಟಮ್ ಇದೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಇದೆ. ಸೊ ಪ್ರೈಸ್ ವೈಸ್ ಅಂತ ಹೋಗೋದಾದ್ರೆ ಬರೀ 6.5 ಲಕ್ಷಕ್ಕೆ 2018 ಮಾಡಲು ಡೀಸೆಲ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀವಿ ಸರ್. ಓಕೆ ಹಾಗೆ ಲೋನ್ ಆಪ್ಷನ್ ಅಂತ ಬಂದ್ರೆ 6 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ಸಾಕು ಸರ್. ಬರೀ 50,000. ಇದು ತೋರಿಸಿರೋದು 5ನೇ ಗಾಡಿ ಅನ್ಕೋತೀನಿ ಸರ್. ಹೌದು ಸರ್, ಬೊಲೆನೋ. ಅದೇ ರೀತಿ ನೀವು ನೋಡಬಹುದು ಸರ್ ಟೊಯೋಟಾ ಇಟಿಯೋಸ್ GD. ಸೊ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. 2012 ಮಾಡಲು. ಸೊ ಥರ್ಡ್ ಓನರ್ ಆಗಿದೆ. ಸೊ ಪ್ರೈಸ್ ಎಲ್ಲಿ ಬೇಕಾ ಚೆಕ್ ಮಾಡ್ಲಿ ಸರ್. ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ ಲಿಂಕ್ಸ್. ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂದ್ರೆ ಆಫರ್. ಅದಕ್ಕೋಸ್ಕರನೇ ಕೊಡ್ತಾ ಇದೀನಿ. ಬರೀ 3.5 ಲಕ್ಷಕ್ಕೆ 2012 ಮಾಡಲು ಟೊಯೋಟಾ ಇಟಿಯೋಸ್ ಕೊಡ್ತಾ ಇದೀನಿ ಸರ್. ಎಲ್ಲಾನ ಚೆಕ್ ಮಾಡ್ಲಿ 5 ಲಕ್ಷ ಇದೆ ಸರ್. ಬರೀ 3.5 ಲಕ್ಷಕ್ಕೆ ಕೊಡ್ತಾ ಇದೀನಿ ಸರ್. ಹಾಗೆ ನೆಕ್ಸ್ಟ್ ಸರ್ ಅದೇ ರೀತಿ ನೀವು ನೋಡೋದಾದ್ರೆ ಸ್ವಿಫ್ಟ್ ಸರ್. 2018 ಮಾಡಲು ZXi ಪ್ಲಸ್ ಸರ್. ಇದು ಸಿಂಗಲ್ ಓನರ್. ಬರೀ 75,000 ರನ್ ಆಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಇದೆ. ಆಫ್ಟರ್ ಮಾರ್ಕೆಟ್ ಇದ್ರಲ್ಲಿ ಅಲಾಯ್ ವೀಲ್ ತೆಗೆಸ್ಬಿಟ್ಟು ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್ ಕೂಡ ಹಾಕ್ಸಿದ್ದಾರೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಬರೀ 6,95,000 ಹೇಳ್ತಾ ಇದೀನಿ.
ನಿಮ್ಮ ಚಾನಲ್ ಇಂದ ಬಂದ್ರೆ 6,80,000ಕ್ಕೆ ವೆಹಿಕಲ್ ಕೊಡ್ತೀನಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 80,000 ಡೌನ್ ಪೇಮೆಂಟ್ ಇದ್ರೆ ಆರಾಮ ತಗೊಂಡೋಗ್ಬೋದು. ಎರಡನೇ ಈಕೋ ತೋರಿಸ್ತಿರೋದು ಸರ್. ಸರ್ ಅದೇ ರೀತಿ ಈಕೋ ನೋಡೋದಾದ್ರೆ 2015 ಮಾಡಲು. ಸೊ ಸಿಂಗಲ್ ಓನರ್ ವೆಹಿಕಲ್ ಇದು. AC ಪವರ್ ಸ್ಟೇರಿಂಗು AC ಇರುತ್ತೆ. ಸೊ ಒಳ್ಳೆ ಲೆದರ್ ಸೀಟ್ ಇಂಟೀರಿಯರ್ ಎಲ್ಲ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಬರೀ 3.5 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ. 3,50,000. 3,50,000 ಲೋನ್ ಆಪ್ಷನ್ ಅಂತ ಬಂದ್ರೆ 2.5 2.80 ಲೋನ್ ಮಾಡ್ಕೊಡ್ತೀವಿ. 50,000 ರಿಂದ 70,000 ಡೌನ್ ಪೇಮೆಂಟ್ ತರಲಿ ಆರಾಮ ತಗೊಂಡೋಗಿ ಸರ್. ಅಂಡ್ 81,000 ಓಡಿರೋ ಗಾಡಿ ಅದು. ಹಾಗೆ ಇನ್ನೊಂದು ಎರ್ಟಿಗಾ ಇರೋದು ಸರ್. ಎರ್ಟಿಗಾ ಬಂದ್ಬಿಟ್ಟು ಇದು 2013 ಮಾಡಲು. ಇದು ಕೂಡ ZDI ಸರ್. ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಒಳ್ಳೆ ಟಚ್ ಕೂಡ ಇದೆ ಗಾಡಿನಲ್ಲಿ. ಸೊ ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಇದೆ. ನೀವು ಇಂಟೀರಿಯರ್ ನೋಡಬಹುದು, ತುಂಬಾ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಓಕೆ, ಇಂಟೀರಿಯರ್ ಓಡಿರೋದು ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಬರೀ 90,000 ರನ್ ಆಗಿದೆ ಸರ್. ರೆಕಾರ್ಡ್ ಸರ್ ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಸೊ ಹೊಸ ಟೈರ್ ಕೂಡ ಇದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಸೊ ZDI ಸೆಕೆಂಡ್ ಓನರ್. ಸರ್ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಬರೀ 6,45,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 6,30,000ಕ್ಕೆ ವೆಹಿಕಲ್ ಕೊಡಕ್ಕೆ ರೆಡಿ ಇದೀವಿ. ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ಲಕ್ಷ ಲೋನ್ ಮಾಡ್ತೀವಿ. 80,000 ಡೌನ್ ಪೇಮೆಂಟ್ ತರಲಿ ಆರಾಮ ತಗೊಂಡೋಗ್ಲಿ. ಶೋರ್ ಸರ್. ಹಾಗೆ ಇನ್ನೊಂದು ವ್ಯಾಗನರ್ ನೋಡೋದ್ರಿಗೆ ಎರಡನೇ ಕಮ್ಮಿ ಪ್ರೈಸ್ ಅಲ್ಲಿ ನೋಡೋರಿಗೆ ಎರಡನೇ ವ್ಯಾಗನರ್ ಸರ್. ಅದು ಬಂದು 2000 ಮಾಡಲು. ಸೊ ವೆಹಿಕಲ್ ಬಂದ್ಬಿಟ್ಟು ನೀವು ಪ್ರೈಸ್ ವೈಸ್ ಅಲ್ಲಿ ನೋಡೋದಾದ್ರೆ VXI ಟಾಪ್ ಎಂಡ್ ಮಾಡಲು. FC ಕೂಡ ರನ್ನಿಂಗ್ ಇದೆ. ಸೊ ಬರೀ 95,000ಕ್ಕೆ ಸರ್. 800 ಗಿನ ಕಡಿಮೆ ಪ್ರೈಸ್ ಅಲ್ಲಿ ವ್ಯಾಗನರ್ VXI ಅದು ಟಾಪ್ ಎಂಡ್ ಮಾಡಲ್ ಕೊಡ್ತಾ ಇದೀವಿ. 95,000 ಬರೀ 95,000 ಕೊಡ್ತಾ ಇದೀವಿ. ಹಾಗೆ ಇನ್ನೊಂದು ಮೈಲೇಜ್ ಸೆಲೆರಿಯೋ ನೋಡಬಹುದು ಸರ್. ಸೆಲೆರಿಯೋ ಬಂದ್ಬಿಟ್ಟು 2014 ಮಾಡಲು, ಸಿಂಗಲ್ ಓನರ್, ಬರೀ 70,000 ಓಡಿರುವಂತ ಗಾಡಿ ಸರ್. ಓಕೆ. ಸೊ ಇದರಲ್ಲಿ ಕೂಡ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಇದೆ. ಸೊ ವೆಹಿಕಲ್ ಕೂಡ ತುಂಬಾ ಜೆನ್ಯೂನ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಬರೀ 75,000 ರನ್ ಆಗಿರುವಂತ ಗಾಡಿ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ ಬರೀ 3,55,000ಕ್ಕೆ ವೆಹಿಕಲ್ ಕೊಡ್ತೀವಿ. 3,55,000ಕ್ಕೆ ಖಂಡಿತ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 3 ಲಕ್ಷ ಲೋನು, 50,000 ಕ್ಯಾಶ್ ಸರ್. ರೊನಾಲ್ಡ್ ಕ್ವಿಡ್ ಇದು ಬಂದ್ಬಿಟ್ಟು RXT ಆಪ್ಷನ್ 2016 ಮಾಡಲು. ಸೊ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸೊ ಇದರಲ್ಲಿ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗ್, ಫಾಗ್ ಲ್ಯಾಂಪು, ನಾವಿಗೇಷನ್ ಸಿಸ್ಟಮ್, ಸಿಂಗಲ್ ಏರ್ ಬ್ಯಾಗು ಎಲ್ಲ ಬರುವಂತ ಗಾಡಿ ಸರ್ ಇದು. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗೋದಾದ್ರೆ 3,65,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 3,45,000ಕ್ಕೆ ವೆಹಿಕಲ್ ಕೊಡ್ತೀವಿ. ಇದು ಲಾಸ್ಟ್ ಸರ್. ಇನ್ನು ಬಲೆನೋ ಇನ್ನೊಂದು ಇದೆಯಾ ಸರ್? ಬೊಲೆನೋ ಅಂತ ಹೇಳಿದ್ರೆ ಇನ್ನು ನಮ್ಮಲ್ಲಿ ತುಂಬಿ ಬೇರೆ ಕಡೆ ಶೋರೂಮ್ಗೂ ಕೂಡ ಹಾಕಿದೀವಿ. ಇನ್ನು 4 ರಿಂದ 5 ಬೊಲೆನೋಗಳಿದೆ. ವೆರೈಟಿ ಕಲರ್ಸ್. ರೆಡ್ ಬೇಕಾ ರೆಡ್ ಇದೆ, ಇಲ್ಲಿ ಬ್ಲೂ ಇದೆ, ವೈಟ್ ಇದೆ, ಗ್ರೇ ಇದೆ. ನಿಮ್ಗೆ ರೆಡ್ ಬೇಕಾದ್ರೆ ರೆಡ್ ಕೂಡ ಆಪ್ಷನಲ್ ಇದೆ, ಸಿಲ್ವರ್ ಕೂಡ ಆಪ್ಷನಲ್ ಇದೆ. ಸೊ ಇದು ಬಂದ್ಬಿಟ್ಟು 2015 ಮಾಡಲು, ಡಿಸೆಂಬರ್ ತಿಂಗಳು ಗಾಡಿ. ಆಲ್ಫಾ ಅಂದ್ರೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗ್, ಫಾಗ್ ಲ್ಯಾಂಪು, ಇನ್ಬಿಲ್ಟ್ ರಿವರ್ಸ್ ಕ್ಯಾಮ್ರಾ ಕೂಡ ಕೊಡ್ತಾರೆ, ನಾವಿಗೇಷನ್ ಸಿಸ್ಟಮ್ ಕೂಡ ಕೊಡ್ತಾರೆ. ಅಂದ್ರೆ ಆಲ್ಫಾ ಅಂದ್ರೆ ಫುಲ್ಲಿ ಟಾಪ್ ಎಂಡ್. ಸೊ ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ, ಸಿಂಗಲ್ ಓನರ್ ಗಾಡಿ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಬರೀ 6,25,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಅಂತ ಬಂದ್ರೆ 6,10,000ಕ್ಕೆ ವೆಹಿಕಲ್ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಆರಾಮಾಗಿ ತಗೊಂಡೋಗ್ಬೋದು. 20 ರಿಂದ 22 ಮೈಲೇಜ್ ಕಣ್ಣು ಮುಚ್ಕೊಂಡು ಬರುತ್ತೆ. ಟಾಪ್ ಎಂಡ್ ವೆಹಿಕಲ್ ಆರಾಮಾಗಿ ತಗೊಂಡು.